ಸಮಾಜಮುಖಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿಂದು ನಗೆ ಕುರಿತು ಕೆಲವೊಂದಿಷ್ಟು ವಿಷಯಗಳನ್ನು ಮಾತನಾಡೋಣ. ಇಂಥ ಹಲವಾರು ವಿಡಿಯೋಗಳು ನಿಮಗೆ ತಕ್ಷಣ ಬೇಕಾದಲ್ಲಿ ನಮ್ಮ ಸಮಾಜಮುಖಿ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಕಮೆಂಟ್ ಮಾಡಿರಿ. ನಗು ಎನ್ನುವುದು ಮಾನವನ ಭಾವಾಭಿವ್ಯಕ್ತಿಯಲ್ಲಿ ಅತ್ಯಂತ ಸುಂದರವಾದ ಒಂದು ಕ್ಷಣ. ಅದು ಮಾನವನ ಜಾತಿಗೆ ಪ್ರಕೃತಿ ನೀಡಿದ ಅಭೂತಪೂರ್ವವಾದ ಕೊಡುಗೆಯಾಗಿದೆ. ನಗು ಎಂಥವರಿಗೆ ಆಗಲಿ ಭೂಷಣಪ್ರಾಯ. ಹಾಗಾದರೆ ನಗುವಿನಲ್ಲಿ ಎಷ್ಟೆಲ್ಲ ವಿಧಗಳಿವೆ ಎಂಬುದನ್ನು ನೋಡೋಣ. ಮುಗುಳ್ನಗೆ, ಮುಕ್ತನಗೆ, ಹೂನಗೆ, ಬಿಚ್ಚುನಗೆ, ಪೆಚ್ಚುನಗೆ, ಕೊಂಕುನಗೆ, ವಿಷಣ್ಣನಗೆ, ವಿಕಟಾಟ್ಟಹಾಸನಗೆ, ಗಹಗಹನಗೆ, ಮುಸುಮುಸುನಗೆ, ಮೆಲುನಗೆ. ಹೀಗೆ ಈ ನಗು ಕೂಡ ಒಬ್ಬನ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ಹಲವಾರು ಗುಟ್ಟುಗಳನ್ನು ಹೊರಹಾಕಬಲ್ಲದು, ಹಲವು ಲಕ್ಷಣಗಳನ್ನು ತಿಳಿಯಪಡಿಸಬಲ್ಲದು. ನಗು ಎನ್ನುವುದು ಒಂದು ಕಾರಂಜಿ ಇದ್ದಂತೆ. ಮೆಲ್ಲಗೆ ಶುರುವಾಗಿ ಉತ್ತುಂಗಕ್ಕೇರಿ ಮತ್ತೆ ಇಳಿಮುಖವಾಗುವ ಲಕ್ಷಣ ನಗೆಯದು. ಎಂಥ ಮುಖಕ್ಕಾದರೂ ನಗು ಒಂದಿಷ್ಟು ಲಕ್ಷಣವನ್ನು ನೀಡುತ್ತದೆ. ನಗು ಒಂದು ಚೇತೋಹಾರಿ ಔಷಧವೂ ಹೌದು. ಇನ್ನು ತುಂಬು ನಗೆ ಬೀರುವವರು ಸಹಿಷ್ಣುಗಳು, ದಯಾಳುಗಳು, ಬಿಚ್ಚು ಮನಸ್ಸಿನವರು ಆಗಿರುತ್ತಾರೆ. ಇಂಥವರು ಇತರರಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ. ಇವರು ಸ್ವಭಾವತಃ ಪ್ರಾಮಾಣಿಕರು, ಹಿಡಿತದಿಂದ ಖರ್ಚು ಮಾಡುವ ಉಳಿತಾಯದ ಸ್ವಭಾವದವರು. ಇಂಥವರದು ಸುಸಂಘಟಿತ ಮನೋಭಾವನೆ. ತಾವು ಕೈಗೆತ್ತಿಕೊಂಡ ಕಾರ್ಯವನ್ನು ಕ್ರಮಬದ್ಧವಾಗಿ ಸುಸಂಬದ್ಧವಾಗಿ ಮಾಡಿ ಮುಗಿಸಬಲ್ಲರು. ದುಡುಕುವ ಪ್ರವೃತ್ತಿಯವರಲ್ಲ, ನಿಧಾನವಾದರೂ ಸರಿ ಸ್ಥಿರವಾಗಿ ಕೆಲಸ ಮಾಡುವ ಸ್ವಭಾವದವರು. ಅದರಂತೆ ತಡೆದು ನಗು ಬರುವ ನಗೆಯವರು ನಗುವಾಗ ತಡೆದು ನಗುತ್ತಾರೆ. ಇದು ದೋಷಪೂರ್ಣ ನಗು, ಕೇಳಲು ಹಿತಕರವಾದುದಲ್ಲ. ಈ ರೀತಿ ನಗುವ ವ್ಯಕ್ತಿಗಳಲ್ಲಿ ಕೀಳರಿಮೆ ತುಂಬಿಕೊಂಡಿರುತ್ತದೆ. ಇವರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ. ಅದರಿಂದಾಗಿಯೇ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಳ್ಳಲು ಹಿಂಜರಿಯುತ್ತಾರೆ. ಬೇರೆಯವರು ತಮ್ಮನ್ನು ಕಾಳಜಿಯಿಂದ ಪ್ರೀತಿಯಿಂದ ಕಾಣಬೇಕೆಂದು ಬಯಸುತ್ತಾರೆ. ಹಾಗೇನಾದರೂ ಆಗದಿದ್ದಲ್ಲಿ ತಾವು ತಿರಸ್ಕೃತರೆನ್ನುವ ಹೀನಾಯ ಭರವಸೆ ತಾಳಿ ಮಾನಸಿಕವಾಗಿ ಕೊರಗುತ್ತಾರೆ. ಇನ್ನು ಮಂಜುಳನಗೆ. ಕೆಲವರ ನಕ್ರೆ ಸಂಗೀತ ನಿನಾದದಂತೆ ಭಾಸವಾಗುತ್ತದೆ. ಇಂಥ ನಗೆಯನ್ನು ಮಂಜುಳನಗೆ ಎನ್ನುತ್ತಾರೆ. ಈ ರೀತಿ ನಗುವವರು ತುಂಬು ಆತ್ಮವಿಶ್ವಾಸ ಹೊಂದಿದವರಾಗಿರುತ್ತಾರೆ. ಇತರರ ಮೇಲೆ ಸಲೀಸಾಗಿ ಯಶಸ್ಸು ಪಡೆಯಬಲ್ಲರು. ಬಯಸಿದಲ್ಲಿ ತಮ್ಮ ದೈವದತ್ತ ನಗೆಯಿಂದಾಗಿ ಇತರರನ್ನು ಮೋಸಗೊಳಿಸಿ ಶೋಷಿಸಬಲ್ಲರು ಕೂಡ. ಹುಡುಗಿಯರಿಗೆ ಇಂಥ ಮೋಹಕ ನಗು ಇದ್ದರೆ ಹುಡುಗರನ್ನು ಮರಳುಗೊಳಿಸುವುದು ತುಂಬ ಸಲೀಸು. ಈ ಮಂಜುಳ ನಗೆಗೂ ಒಂದು ನೇತ್ಯಾರ್ಥಕ ಗುಣವಿದೆ. ತರಾತುರಿಯಲ್ಲಿ ಕೆಲಸ ಮಾಡುವ ಮನೋಭಾವವನ್ನು ಇವರು ಹೊಂದಿರುತ್ತಾರೆ. ಕೆಲವೊಮ್ಮೆ ಇದು ಹಾನಿಕಾರಕ. ಕೆಲ ಜನರು ಬಹಳ ಹೊತ್ತಿನವರೆಗೆ ನಗಬಲ್ಲರು. ಇದಕ್ಕೆ ದೀರ್ಘ ನಗೆ ಎಂದು ಕರೆಯುತ್ತಾರೆ. ಶುರುವಾದ ನಗು ನಿಲ್ಲಲು ಸುಮಾರು ಹೊತ್ತೇ ಹಿಡಿಯುತ್ತದೆ. ಇಂಥ ನಗು ಇತರರ ಮೇಲೆ ತನ್ನ ಛಾಪು ಬೀರಬಲ್ಲದು. ಈ ರೀತಿ ನಗುವವರು ವಿಚಾರಶೀಲರಾಗಿರುತ್ತಾರೆ. ಇವರು ಎಂದೂ ದುಡುಕಿ ಕೆಲಸ ಮಾಡುವವರಲ್ಲ. ತಮ್ಮ ಗುರಿ ತಲುಪುವ ತನಕ ದೃಢಚಿತ್ತದಿಂದ ನಿರಂತರವಾಗಿ ಪ್ರಯತ್ನ ಮಾಡುವ ಸ್ವಭಾವದವರು. ಇವರಲ್ಲಿ ಬಹುಪಾಲು ಜನ ಆರೋಗ್ಯವಂತರಾಗಿರುತ್ತಾರೆ. ಇನ್ನು ನಿಯಂತ್ರಿತ ನಗು. ಈ ರೀತಿಯ ನಗುವಿನವರು ನಮ್ರ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರಿಗೆ ನಾಲ್ಕಾರು ಜನರೊಂದಿಗೆ ಬೆರೆಯುವ ಧೈರ್ಯವಿರುವುದಿಲ್ಲ. ಇವರು ಹುಟ್ಟ ಸಂಶಯ ಸ್ವಭಾವದವರಾಗಿದ್ದು ಯಾರನ್ನೂ ನಂಬುವುದಿಲ್ಲ. ಪ್ರತಿಯೊಬ್ಬನ ಬಗ್ಗೆಯೂ ಸಂಶಯ, ಹೆದರಿಕೆ ಇವರ ಮನಸ್ಸಿನಲ್ಲಿ ತುಂಬಿಕೊಂಡಿರುತ್ತದೆ. ಈ ಸ್ವಭಾವದಿಂದಾಗಿ ಸಾಕಷ್ಟು ತೊಂದರೆ ಅನುಭವಿಸುತ್ತಾರೆ ಕೂಡ. ಇವರು ತಮ್ಮ ಚಿಪ್ಪಿನೊಳಗೆ ತಾವು ಹುದುಗಿಕೊಂಡಿರುವಂಥವರು. ತಮ್ಮ ಸಂಕಟ ತೊಂದರೆಗಳನ್ನು ಇತರರಿಗೆ ಹಂಚಿಕೊಳ್ಳುವ ಸ್ವಭಾವದವರಲ್ಲ. ಇನ್ನು ಪ್ರಸನ್ನ ನಗೆ ಬೀರುವವರು. ಇದು ಒಂದು ಉತ್ತಮ ರೀತಿಯ ನಗು. ಈ ನಗುವಿನ ಒಡೆಯರು ಹಿತಕರ, ಅಪಾಯಮಾನ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರು ಸ್ವಭಾವತಃ ಸ್ವಾತಂತ್ರ್ಯ ಪ್ರಿಯರೂ ಆಗಿರುತ್ತಾರೆ.